ಎಲ್ಲಿಂದಾದರೂ ವೀಕೆಂಡ್ ಮಾರುಕಟ್ಟೆಯಲ್ಲಿ ಕೈಯಿಂದ ಮಾಡಿದಂತಹ ಆಭರಣಗಳನ್ನು ಖರೀದಿಸಿದ್ದೀರಾ? ಅಥವಾ ಯಾವುದೇ ಜಾತ್ರೆಯ ಸ್ಟಾಲ್ ಅಲ್ಲಿ ರುಚಿಕರವಾದ ಪ್ರಾದೇಶಿಕ ತಿಂಡಿಯನ್ನು ಸವಿದಿದ್ದೀರಾ? ಭಾರತದ ಪಾಪ ಸ್ಟೋರ್, ಫ್ಲೀ ಮಾರ್ಕೆಟ್ ಮತ್ತು ಸಾಂದರ್ಭಿಕ ಜಾತ್ರೆಗಳು ಕೆಲವು ದಿನಗಳವರೆಗೆ ಬಂದು ನಂತರ ಕಣ್ಮರೆಯಾಗುವ ವಿಶಿಷ್ಟ ವ್ಯವಹಾರಗಳಿಂದ ತುಂಬಿರುತ್ತವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಇದೆ. ದೇಶಾದ್ಯಂತ ಈ ಅಲ್ಪಾವಧಿಯ ಮಾರಾಟಗಾರರು ತಮ್ಮ ಜಿಎಸ್ಟಿಯನ್ನು ಹೇಗೆ ನಿರ್ವಹಿಸುತ್ತಾರೆ? ಅವರಿಗೂ ಸಹ ಜಿಎಸ್ಟಿ ನೋಂದಣಿಯ ಅಗತ್ಯವಿದೆಯೇ? ಇದಕ್ಕೆ ಉತ್ತರ ಜಿಎಸ್ಟಿ ಅಡಿಯಲ್ಲಿ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಎಂಬ ವಿಶೇಷ ವರ್ಗದಲ್ಲಿದೆ. ತುಂಬಾ ಟೆಕ್ನಿಕಲ್ ಎಂದು ಅನಿಸುತ್ತದೆಯೇ? ಚಿಂತಿಸಬೇಡಿ. ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಎಂದರೇನು ಮತ್ತು ಅವರಿಗೆ ಜಿಎಸ್ಟಿ ನೋಂದಣಿ ಕಡ್ಡಾಯವೇ? ನೋಂದಣಿ ಹೇಗೆ? ನೋಂದಣಿ ಎಷ್ಟು ಕಾಲ ಮಾನ್ಯವಾಗಿರುತ್ತದೆ? ಯಾವ ರಿಟರ್ನ್ ಸಲ್ಲಿಸಬೇಕು? ನೀವು ರೀಫಂಡ್ಗೆ ಅರ್ಜಿ ಸಲ್ಲಿಸಬಹುದೇ? ಮತ್ತು ನಡುವೆ ಇರುವ ಎಲ್ಲವೂ, ನೀವು ಮಾರಾಟಗಾರರಾಗಿರಲಿ ಅಥವಾ ಹುಡುಕುವವರಾಗಿರಲಿ, ಈ ವಿಡಿಯೋದ ಅಂತ್ಯದ ವೇಳೆಗೆ ನಿಮಗೆಲ್ಲವೂ ತಿಳಿಯುತ್ತದೆ. ನೀವು ಒಬ್ಬ ಚಿತ್ರಕಾರರು ಎಂದು ಊಹಿಸಿ. ನಿಮ್ಮ ಪೇಂಟಿಂಗ್ ಅನ್ನು ಕಲಾಮೇಳದಲ್ಲಿ ಮಾರಾಟ ಮಾಡಲು ಬೇರೆ ರಾಜ್ಯಕ್ಕೆ ಪ್ರಯಾಣಿಸುತ್ತಿದ್ದೀರಿ ಎಂದು ಹೇಳೋಣ. ಅಥವಾ ದೀಪಾವಳಿ ಹಬ್ಬದ ಸಮಯದಲ್ಲಿ ಅಂಗಡಿ ಮಾಲೀಕರು ತಮ್ಮ ವಸ್ತುಗಳನ್ನು ಮಾರಾಟ ಮಾಡಲು ಒಂದು ಸ್ಟಾಲ್ ಅನ್ನು ಬಾಡಿಗೆಗೆ ಪಡೆದಿರುತ್ತಾರೆ. ಅಥವಾ ನಿಮ್ಮ ಕಂಪನಿಯು ತನ್ನ ಉತ್ಪನ್ನಗಳನ್ನು ವ್ಯಾಪಾರ ಪ್ರದರ್ಶನದಲ್ಲಿ ಪ್ರದರ್ಶಿಸುತ್ತಿರಬಹುದು. ನೀವು ವ್ಯಾಪಾರ ಮಾಡುತ್ತಿದ್ದೀರಿ, ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಅಲ್ಪಾವಧಿಗೆ ಮಾತ್ರ ಮತ್ತು ಶಾಶ್ವತ ಅಂಗಡಿ ಅಥವಾ ಕಚೇರಿಯಿಂದ ಅಲ್ಲ. ಜಿಎಸ್ಟಿ ವಿಷಯದಲ್ಲಿ ಇದೆಲ್ಲವೂ ನಿಮ್ಮನ್ನು ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಆಗಿ ಮಾಡುತ್ತದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ವ್ಯವಹಾರ ನಡೆಸುವಾಗ ಪ್ರಧಾನ ವ್ಯಾಪಾರಿಯಾಗಿ ಅಥವಾ ಏಜೆಂಟ್ ಆಗಿ ಅಥವಾ ಯಾವುದೇ ಇತರ ರೀತಿಯಲ್ಲಿ ಸಾಂದರ್ಭಿಕವಾಗಿ ಯಾವುದೇ ಸ್ಥಿರ ವ್ಯವಹಾರ ಸ್ಥಳವನ್ನು ಹೊಂದಿರದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸರಕು ಅಥವಾ ಸೇವೆಗಳ ಪೂರೈಕೆ ಅಥವಾ ಎರಡನ್ನೂ ಒಳಗೊಂಡ ವಹಿವಾಟುಗಳನ್ನು ಮಾಡುವಂತಹ ವ್ಯಕ್ತಿ. ಇದು ತಾತ್ಕಾಲಿಕ ವ್ಯವಸ್ಥೆಯಾಗಿರುವುದರಿಂದ ಅಂತಹ ಮಾರಾಟವನ್ನು ಪ್ರಾರಂಭಿಸುವ ಮೊದಲು ಜಿಎಸ್ಟಿ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಲು ಮತ್ತು ಮುಂಗಡ ತೆರಿಗೆಯನ್ನು ಪಾವತಿಸಲು ಸರ್ಕಾರವು ನಿಮ್ಮನ್ನು ಕೇಳುತ್ತದೆ. ನಿಗದಿತ ಮಿತಿಗಳಿಗಿಂತ ಕಡಿಮೆ ವಾರ್ಷಿಕ ವಹಿವಾಟು ಹೊಂದಿರುವ ನಿಯಮಿತ ವ್ಯವಹಾರಗಳು ಜಿಎಸ್ಟಿ ನೋಂದಣಿಯನ್ನು ಪಡೆಯುವ ಅಗತ್ಯವಿಲ್ಲ ಎಂಬುದನ್ನು ಇಲ್ಲಿ ಉಲ್ಲೇಖಿಸುವುದು ಯೋಗ್ಯವಾಗಿದೆ. ಆದರೆ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಗಾಗಿ ನಿಮ್ಮ ವಾರ್ಷಿಕ ವಹಿವಾಟು ಎಷ್ಟೇ ಆಗಿದ್ದರೂ ಜಿಎಸ್ಟಿ ನೋಂದಣಿ ಕಡ್ಡಾಯವಾಗಿದೆ. ಬನ್ನಿ, ಜಿಎಸ್ಟಿಯಲ್ಲಿ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಆಗಿ ನೋಂದಾಯಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಸ್ಟಾಲ್ ಅನ್ನು ಸ್ಥಾಪಿಸುವ ಮೊದಲು ನೀವು ಕನಿಷ್ಠ 5 ದಿನಗಳ ಮುಂಚಿತವಾಗಿ ಜಿಎಸ್ಟಿ ನೋಂದಣಿಯನ್ನು ಮಾಡಬೇಕು. ಈ ನೋಂದಣಿಗೆ ಯಾವುದೇ ವಿಶೇಷ ದಾಖಲೆಗಳ ಅಗತ್ಯವಿಲ್ಲ. ಜಿಎಸ್ಟಿ ಪೋರ್ಟಲ್ಗೆ ಭೇಟಿ ನೀಡಿ ಮತ್ತು ಫಾರ್ಮ್ ಜಿಎಸ್ಟಿ REG1 ಅನ್ನು ಭರ್ತಿ ಮಾಡಿ. ಈಗ ಈ ಸುಲಭ ಹಂತಗಳನ್ನು ಅನುಸರಿಸಿ. ಮೊದಲನೇದಾಗಿ ಜಿಎಸ್ಟಿ ಪೋರ್ಟಲ್ಗೆ ಭೇಟಿ ನೀಡಿ www.gst.gov.in ಗೆ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ರಿಜಿಸ್ಟ್ರೇಷನ್ ಮತ್ತು ನಂತರ ನ್ಯೂ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ. ಈಗ ಟ್ಯಾಕ್ಸ್ ಪೇಯರ್ ಆಯ್ಕೆ ಮಾಡಿ ಮತ್ತು ನೀವು ವ್ಯವಹಾರ ಮಾಡುವ ರಾಜ್ಯವನ್ನು ಆಯ್ಕೆ ಮಾಡಿ. ಫಾರ್ಮಿನ ಎ ಭಾಗದಲ್ಲಿ ಕೇಳಲಾದ ವಿವರಗಳನ್ನು ತುಂಬಿ. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಿಮ್ಮ ಮೊಬೈಲ್ ಮತ್ತು ಇಮೇಲ್ ನಲ್ಲಿ ಒಂದು OTP ಬರುತ್ತದೆ. ಮುಂದುವರಿಯಲು ಈ ವಿವರಗಳನ್ನು ಪ್ರಮಾಣೀಕರಿಸಿಕೊಳ್ಳಿ. ನಿಮ್ಮ ಮಾಹಿತಿಯನ್ನು ಪರಿಶೀಲಿಸಿದ ನಂತರ ನಿಮಗೆ 15 ಅಂಕೆಯ ತಾತ್ಕಾಲಿಕ ಉಲ್ಲೇಖ ಸಂಖ್ಯೆ ಅಥವಾ TRN ಬರುತ್ತದೆ. ಇದು 15 ದಿನಗಳವರೆಗೆ ಮಾತ್ರ ಮಾನ್ಯವಾಗಿರುತ್ತದೆ. ಇದು ನಿಮ್ಮ ನೋಂದಣಿ ಪ್ರಕ್ರಿಯೆಯ ಭಾಗ ಬಿ ಅನ್ನು ಮುಂದುವರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಡ್ಯಾಶ್ಬೋರ್ಡ್ಗೆ ಲಾಗಿನ್ ಆಗಲು ಮೆನು ಬಾರ್ನಲ್ಲಿರುವ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ರಿಜಿಸ್ಟ್ರೇಷನ್ ಮತ್ತು ನ್ಯೂ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ. ನೋಂದಾವಣಿಯ ಸ್ಕ್ರೀನ್ನಲ್ಲಿ TRN ಅಂದರೆ ತಾತ್ಕಾಲಿಕ ಉಲ್ಲೇಖ ಸಂಖ್ಯೆ ಆಯ್ಕೆಯನ್ನು ಆರಿಸಿ. ಈಗ ನಿಮ್ಮ TR ಅನ್ನು ನಮೂದಿಸಿ ಮತ್ತು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತೀಗ ನಿಮ್ಮ ನೋಂದಾಯಿತ ಇಮೇಲ್ ಅಥವಾ ಮೊಬೈಲ್ ನಂಬರ್ಗೆ ಬಂದ OTP ಅನ್ನು ನಮೂದಿಸಿ ಮತ್ತು ಪ್ರೊಸೀಡ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಕ್ಷನ್ ಮೆನುವಿನ ಅಡಿಯಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಭಾಗ ಬಿ ಯಲ್ಲಿ ನೀವು ವಿವರಗಳನ್ನು ನಮೂದಿಸಿ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಈಗ ಇಲ್ಲಿ ಅತ್ಯಂತ ಮುಖ್ಯವಾದ ಭಾಗ ಬರುತ್ತದೆ. ವ್ಯವಹಾರ ವಿವರಗಳ ಟ್ಯಾಬ್ ನಲ್ಲಿ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಟ್ಯಾಬ್ ಅನ್ನು ಆನ್ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ. ನೀವು ಇದನ್ನು ಮಾಡಿದ ತಕ್ಷಣ 2 ಹೊಸ ಕೋಷ್ಟಕಗಳು ಕಾಣಿಸಿಕೊಳ್ತವೆ. ಒಂದು, ನಿಮ್ಮ ನೋಂದಣಿಗೆ ಮಾನ್ಯತೆ ಅವಧಿಯನ್ನು ಆಯ್ಕೆ ಮಾಡುವ ಅವಕಾಶ. ಇಲ್ಲಿ ನೀವು ನಿಮ್ಮ ವ್ಯವಹಾರದ ಪ್ರಾರಂಭ ದಿನಾಂಕ ಮತ್ತು ಅಂತಿಮ ದಿನಾಂಕವನ್ನು ನಮೂದಿಸಬೇಕು. ಮತ್ತೆ 2, ನಿಮ್ಮ ಅಂದಾಜು ವಹಿವಾಟು ಮತ್ತು ನಿವ್ವಳ ತೆರಿಗೆ ಹೊಣೆಗಾರಿಕೆಯನ್ನು ನಮೂದಿಸಲು ಒಂದು ಫೀಲ್ಡ್.
ನಿಮ್ಮ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಅಗತ್ಯ ವಿವರಗಳನ್ನು ಪೂರ್ಣಗೊಳಿಸಲು ಕೆಳಗೆ ಸ್ಕ್ರೋಲ್ ಮಾಡಿ. ಡ್ರಾಪ್ ಡೌನ್ ಮೆನುವನ್ನು ಬಳಸಿಕೊಂಡು ಸೂಕ್ತವಾದ ನೋಂದಣಿ ಪ್ರಕಾರವನ್ನು ಆಯ್ಕೆ ಮಾಡಿ. ನಿಮ್ಮ ಅಸ್ತಿತ್ವದಲ್ಲಿರುವ ನೋಂದಣಿಯ ವಿವರಗಳು, ಸಂಬಂಧಿತ ನೋಂದಣಿ ನಂಬರ್ ಮತ್ತು ನೋಂದಣಿ ದಿನಾಂಕವನ್ನು ನಮೂದಿಸಿ. ವ್ಯವಹಾರದ ರಚನೆಯ ಪುರಾವೆಯಾಗಿ ದಾಖಲೆಗಳನ್ನು ಸಹ ಅಪ್ಲೋಡ್ ಮಾಡಿ. ಮುಂದುವರಿಯಲು ಮೇಲಕ್ಕೆ ಸ್ಕ್ರಾಲ್ ಮಾಡಿ ಮತ್ತು ಜನರೇಟ್ ಚಲಾನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮನ್ನು ಚಾಲನ್ ವಿಂಡೋಗೆ ಮರು ನಿರ್ದೇಶಿಸಲಾಗುತ್ತದೆ. ಅಲ್ಲಿ ನೀವು ಇ ಪೇಮೆಂಟ್ ವಿಧಾನವನ್ನು ಆಯ್ಕೆ ಮಾಡಬಹುದು. ಇ ಪೇಮೆಂಟ್ ಆಯ್ಕೆಯನ್ನು ಆರಿಸಿದಾಗ ನಿಮ್ಮ GSTIN ಅಥವಾ ಯಾವುದೇ ಅನ್ವಯವಾಗುವ ಗುರುತಿನ ಸಂಖ್ಯೆಯನ್ನು ಮರು ನಮೂದಿಸಲು ಕೇಳುವ ಪಾಪ್ಅಪ್ ಸ್ಕ್ರೀನ್ ಕಾಣಿಸಿಕೊಳ್ಳುತ್ತದೆ. ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಚಲಾನ್ ರಚನೆಯಾಗುತ್ತದೆ ಮತ್ತು ಅದು ಪೇಮೆಂಟ್ಗೆ ಸಿದ್ಧವಾಗುತ್ತದೆ. ಭವಿಷ್ಯದ ಉಲ್ಲೇಖಕ್ಕಾಗಿ ನೀವು ಈ ಚಲಾನ್ ಅನ್ನು ಸಹ ಡೌನ್ಲೋಡ್ ಮಾಡಬಹುದು. ಈಗ ಚಲಾನ್ ಪೇಮೆಂಟ್ ಮಾಡಲು ನಿಮ್ಮ ಬ್ಯಾಂಕ್ ಅನ್ನು ಆಯ್ಕೆ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವ್ಯವಹಾರ ತಾತ್ಕಾಲಿಕವಾಗಿರುವುದರಿಂದ ಸರ್ಕಾರವು ಮುಂಗಡ ತೆರಿಗೆಯನ್ನು ಠೇವಣಿ ಮಾಡಲು ಕೇಳುತ್ತದೆ. ಆದರೆ ಗಾಬರಿಯಾಗಬೇಡಿ, ಇದು ನಿಮ್ಮ ಯೋಜಿತ ಮಾರಾಟವನ್ನು ಆಧರಿಸಿದೆ. ಉದಾಹರಣೆಗೆ, ನೀವು 1 ಲಕ್ಷ ಮೌಲ್ಯದ ಸರಕುಗಳನ್ನು ಮಾರಾಟ ಮಾಡುವ ನಿರೀಕ್ಷೆ ಇದ್ದರೆ ಅದರ ಮೇಲಿನ GST ದರ 18% ಆಗಿದ್ದರೆ ನಿಮಗೆ ರೂಪಾಯಿ 18,000 ಸಂಗ್ರಹವಾಗುತ್ತದೆ. ಇದು ತುಂಬಾ ಸುಲಭ. ಈ ಮೊತ್ತವು ನಿಮ್ಮ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ಗೆ ಹೋಗುತ್ತದೆ, ಒಂದು ಪರ್ಸ್ನಂತೆ. ನೀವು ನಂತರ ನಿಮ್ಮ ನಿಜವಾದ GST ಪಾವತಿಸಲು ಇದನ್ನು ಬಳಸುತ್ತೀರಿ. ಪ್ರಮೋಟರ್ಸ್ ಮತ್ತು ಪಾರ್ಟ್ನರ್ಸ್, ಆಥರೈಸ್ಡ್ ಸಿಗ್ನೇಟರಿ, ಆಥರೈಸ್ಡ್ ರೆಪ್ರೆಸೆಂಟೇಟಿವ್, ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸಿನೆಸ್, ಅಡಿಷನಲ್ ಪ್ಲೇಸ್ ಆಫ್ ಬಿಸಿನೆಸ್, ಗೂಡ್ಸ್ ಅಂಡ್ ಸರ್ವಿಸಸ್, ಸ್ಪೆಸಿಫಿಕ್ ಇನ್ಫಾರ್ಮೇಶನ್, ಆಧಾರ್ ಅಥೆಂಟಿಕೇಶನ್, ವೆರಿಫಿಕೇಶನ್ಗಾಗಿ ಎಲ್ಲ ವಿವರಗಳನ್ನು ನಮೂದಿಸಿ. ಸಹಾಯಕ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ನಿಮ್ಮ ಮುಂಗಡ ತೆರಿಗೆ ಠೇವಣಿ ಪ್ರತಿಫಲಿಸಿದ ತಕ್ಷಣ ನಿಮ್ಮ GST ನೋಂದಣಿ ಪ್ರಮಾಣ ಪತ್ರವನ್ನು ಡಿಜಿಟಲ್ ರೂಪದಲ್ಲಿ ನೀಡಲಾಗುತ್ತದೆ. ಇಷ್ಟೇ, ಈಗ ನೀವು ಅಧಿಕೃತವಾಗಿ ಮಾರಾಟವನ್ನು ಪ್ರಾರಂಭಿಸಲು ಸಿದ್ಧರಾಗಿದ್ದೀರಿ. ನೀವು ನೋಂದಾಯಿಸಿದ ನಂತರ ನಿಮ್ಮ GST ಪ್ರಮಾಣ ಪತ್ರವು 90 ದಿನಗಳವರೆಗೆ ಮಾನ್ಯವಾಗಿರುತ್ತದೆ, ಅಥವಾ ನಿಮ್ಮ ಅರ್ಜಿಯಲ್ಲಿ ನಮೂದಿಸಲಾದ ದಿನಗಳ ಸಂಖ್ಯೆಗೆ ಯಾವುದು ಮೊದಲು ಅಲ್ಲಿಯವರೆಗೆ. ಉದಾಹರಣೆಗೆ, ನೀವು ಹಬ್ಬದ ಮಾರುಕಟ್ಟೆಯಲ್ಲಿ 20 ದಿನಗಳವರೆಗೆ ನೋಂದಾಯಿಸಿಕೊಂಡಿದ್ದರೆ ನಿಮ್ಮ ಪ್ರಮಾಣ ಪತ್ರವು ಆ 20 ದಿನಗಳವರೆಗೆ ಮಾತ್ರ ಮಾನ್ಯವಾಗಿರುತ್ತದೆ. ಆದರೆ ನಿಮ್ಮ ಎಕ್ಸಿಬಿಷನ್ ಎಣಿಸಿದ ಸಮಯಕ್ಕಿಂತ ಹೆಚ್ಚು ಮುಂದುವರಿದರೆ ಆಗ ಚಿಂತಿಸಬೇಡಿ. ನೀವು ಫಾರ್ಮ್ GST-REG 11 ಬಳಸಿಕೊಂಡು ವಿಸ್ತರಣೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ನಿಮ್ಮ ಹೊಸ ಅಂದಾಜು ಮಾರಾಟದ ಆಧಾರದ ಮೇಲೆ ಹೆಚ್ಚುವರಿ ಮುಂಗಡ ತೆರಿಗೆಯನ್ನು ಪಾವತಿಸಬಹುದು. ಇದಕ್ಕಾಗಿ ನಿಮ್ಮ ಕ್ರೆಡೆನ್ಷಿಯಲ್ಸ್ನೊಂದಿಗೆ GST ಪೋರ್ಟಲ್ಗೆ ಲಾಗಿನ್ ಮಾಡಿ ಮತ್ತು ಸರ್ವಿಸಸ್ ಟ್ಯಾಬಿನಲ್ಲಿರುವ ರಿಜಿಸ್ಟ್ರೇಷನ್ ಟ್ಯಾಬಿಗೆ ಹೋಗಿ. ಅಲ್ಲಿ ಅಪ್ಲಿಕೇಶನ್ ಫಾರ್ ಎಕ್ಸ್ಟೆನ್ಷನ್ ಆಫ್ ರಿಜಿಸ್ಟ್ರೇಷನ್ ಪೀರಿಯಡ್ ಬೈ ಕ್ಯಾಶುವಲ್ ನಾನ್ ರೆಸಿಡೆಂಟ್ ಟ್ಯಾಕ್ಸಿಬಲ್ ಪರ್ಸನ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ಅಗತ್ಯವಿರುವಂತೆ ಹೊಸ ವ್ಯವಹಾರ ಅವಧಿಯನ್ನು ಭರ್ತಿ ಮಾಡಿ ಮತ್ತು ಅಗತ್ಯವಿದ್ದರೆ ಸೂಕ್ತ ತೆರಿಗೆಗಳನ್ನು ಪಾವತಿಸಿ ನೀವು ಮುಂದುವರಿಯಬಹುದು. ಆದರೆ ನೆನಪಿಡಿ, ನಿಮ್ಮ ವ್ಯವಹಾರವು 180 ದಿನಗಳಿಗಿಂತ ಹೆಚ್ಚು ಕಾಲ ಮುಂದುವರಿದರೆ ಇನ್ನು ಮುಂದೆ ನಿಮ್ಮನ್ನು ಕ್ಯಾಶುವಲ್ ಟ್ಯಾಕ್ಸಿಬಲ್ ಪರ್ಸನ್ ಎಂದು ಪರಿಗಣಿಸಲಾಗುವುದಿಲ್ಲ. ಆ ಸಂದರ್ಭದಲ್ಲಿ ನೀವು ನಿಯಮಿತ GST ನೋಂದಣಿಗೆ ಬದಲಾಯಿಸಬೇಕಾಗುತ್ತದೆ ಮತ್ತು ಹಾಗೆ ಮಾಡಲು ನಿಮ್ಮ ವ್ಯವಹಾರ ಸ್ಥಳದ ಪುರಾವೆ ನಿಮಗೆ ಬೇಕಾಗುತ್ತದೆ. ನಿಮ್ಮ ಸ್ಟಾಲ್ ಹಂಚಿಕೆ ಪತ್ರ ಅಥವಾ ನೀವು ಎಲ್ಲಿಂದ ಕಾರ್ಯನಿರ್ವಹಿಸುತ್ತಿದ್ದೀರಿ ಎಂಬುದನ್ನು ತೋರಿಸುವ ಯಾವುದೇ ಅಧಿಕೃತ ದಾಖಲೆ ಬೇಕು. ಇದು ನಿಮ್ಮ ಪಾಪ್ಅಪ್ನಲ್ಲಿ ಉಳಿಯುತ್ತದೆ ಎಂಬುದರ ಸಂಕೇತವಾಗಿದೆ. ಈಗ ಶಾಶ್ವತ GST ನೋಂದಣಿಗೆ ಹೋಗುವ ಸಮಯ. ಈಗ ಕ್ಯಾಶುವಲ್ ತೆರಿಗೆ ಪಾವತಿದಾರ ಆಗಿರುವುದರಿಂದ ನೀವು ಯಾವುದೇ ಸಾಮಾನ್ಯ ವ್ಯವಹಾರದಂತೆ GST ಪೋರ್ಟಲ್ನಲ್ಲಿ ಗಡುವಿನ ದಿನಾಂಕಗಳ ಪ್ರಕಾರ GST ರಿಟರ್ನ್ಗಳನ್ನು ಸಲ್ಲಿಸಬೇಕಾಗುತ್ತದೆ. ಫಾರ್ಮ್ GST-R1 ಇಲ್ಲಿ ನೀವು ನಿಮ್ಮ ಮಾರಾಟದ ವಿವರಗಳನ್ನು ನಮೂದಿಸಿ. ಫಾರ್ಮ್ GST-R3B ನಿಮ್ಮ ಒಟ್ಟು ಮಾರಾಟ, ಇನ್ಪುಟ್ ಟ್ಯಾಕ್ಸ್, ಕ್ರೆಡಿಟ್, ITC ಮತ್ತು ನೀವು ಪಾವತಿಸಬೇಕಾದ ತೆರಿಗೆಯನ್ನು ತೋರಿಸುವ ಸಾರಾಂಶ ರಿಟರ್ನ್. ಇದು ನಿಮ್ಮನ್ನು ತೆರಿಗೆ ಪಾವತಿಸುವಂತೆ ಮತ್ತು ಭವಿಷ್ಯದ ಉದ್ಯಮಗಳಿಗೆ ಸಿದ್ಧವಾಗಿರಿಸುತ್ತದೆ. ಮತ್ತು ನೆನಪಿಡಿ, ಕ್ಯಾಶುವಲ್ ಟ್ಯಾಕ್ಸಿಬಲ್ ಪರ್ಸನ್ ಆದರೆ ನೀವು ಕಾಂಪೋಸಿಷನ್ ಸ್ಕೀಮ್ ಅನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ. ಕ್ಯಾಶುವಲ್ ಟ್ಯಾಕ್ಸಿಬಲ್ ಪರ್ಸನ್ಗಳ ಅನುಕೂಲಕ್ಕಾಗಿ ಅವರು ಫಾರ್ಮ್ GST-R9 ಅನ್ನು ಸಲ್ಲಿಸುವ ಅಗತ್ಯವಿಲ್ಲ. ನಿಮ್ಮ ಎಲ್ಲ ಹೊಣೆಗಾರಿಕೆಗಳನ್ನು ಪಾವತಿಸಿದ ನಂತರ ನಿಮ್ಮ ಮುಂಗಡ ತೆರಿಗೆ ಠೇವಣಿಗಳಲ್ಲಿ ಯಾವುದೇ ಬಳಕೆ ಆಗದ ಬಾಕಿ ಇದ್ದರೆ ಚಿಂತಿಸಬೇಡಿ. ನಿಮ್ಮ ಎಲ್ಲಾ ರಿಟರ್ನ್ಗಳನ್ನು ಸಲ್ಲಿಸಿದ ನಂತರ ನೀವು ಮರುಪಾವತಿಯನ್ನು ಪಡೆಯಬಹುದು.
ನಿಗದಿತ ಕರಕುಶಲ ವಸ್ತುಗಳನ್ನು ಪೂರೈಸುವ ಕರಕುಶಲ ಮಾರಾಟಗಾರರು ನಿಗದಿತ ಮಿತಿಯನ್ನು ಮೀರಿದರೆ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ನೋಟಿಫಿಕೇಶನ್ಗಳನ್ನು ನೋಡಿ. ಸರಿ, ಈಗ ಇದನ್ನಿಲ್ಲಿಗೆ ಮುಗಿಸೋಣ. ನೀವು ಒಬ್ಬ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಆಗಿದ್ದರೆ ಈ ಸುವರ್ಣ ನಿಯಮಗಳನ್ನು ನೆನಪಿಡಿ. ನಿಮ್ಮ ವ್ಯಾಪಾರದ ಸ್ಟಾಲ್ ಅನ್ನು ಸ್ಥಾಪಿಸುವ ಕನಿಷ್ಠ 5 ದಿನಗಳ ಮೊದಲು ನೋಂದಾಯಿಸಿ. ನಿಮ್ಮ ಅಂದಾಜು ಮಾರಾಟದ ಆಧಾರದ ಮೇಲೆ ಮುಂಗಡ ತೆರಿಗೆಯನ್ನು ಪಾವತಿಸಿ. ನಿಮ್ಮ ಜಿಎಸ್ಟಿ ನೋಂದಣಿಯನ್ನು ಪಡೆಯಿರಿ. ನಿಮ್ಮ ಫಾರ್ಮ್ GSTR 1 ಮತ್ತು ಫಾರ್ಮ್ GSTR 3B ಅನ್ನು ನಿಗದಿತ ದಿನಾಂಕದೊಳಗೆ ಸಲ್ಲಿಸಿ. ನಿಮ್ಮ ಖಾತೆಯಲ್ಲಿ ಲಭ್ಯವಿರುವ ರೀಫಂಡ್ ಅನ್ನು ನೀವು ಕ್ಲೈಮ್ ಮಾಡಬಹುದು. ನೀವು ವ್ಯಾಪಾರ ಮೇಳ, ಪ್ರದರ್ಶನ ಅಥವಾ ಸಾಂದರ್ಭಿಕ ಮಾರುಕಟ್ಟೆಯಲ್ಲಿದ್ದರೂ ವ್ಯವಹಾರ ಮಾಡುವ ಸರಿಯಾದ ಮಾರ್ಗವು GST ನೋಂದಣಿಯೊಂದಿಗೆ ಪ್ರಾರಂಭವಾಗುತ್ತದೆ. ಇದು ಕೇವಲ ಅನುಸರಣೆಗಿಂತ ಹೆಚ್ಚಿನದು. ಇದು ವಿಶ್ವಾಸಾರ್ಹತೆ, ಬೆಳವಣಿಗೆ ಮತ್ತು ದೀರ್ಘಕಾಲೀನ ಯಶಸ್ಸಿನತ್ತ ಒಂದು ಜಿಗಿತ. ಮತ್ತು ಇದರ ಪ್ರಭಾವ ನಿಮ್ಮ ಸ್ಟಾಲ್ ಅಥವಾ ಸ್ಟೋರ್ ಅನ್ನು ಮೀರಿ ಹೋಗುತ್ತದೆ. ನೀವು ಪಾವತಿಸುವ ಪ್ರತಿಯೊಂದು ತೆರಿಗೆ, ಅನುಸರಿಸುವ ಪ್ರತಿಯೊಂದು ನಿಯಮ ದೇಶದ ಬೆನ್ನೆಲುಬನ್ನು ಬಲಪಡಿಸುತ್ತದೆ. ನಿಮ್ಮ ಯಶಸ್ಸು ಭಾರತದ ಪ್ರಗತಿಗೆ ಕಾರಣವಾಗುತ್ತದೆ. ಹೆಮ್ಮೆಯಿಂದ ಮುನ್ನಡೆಯಿರಿ, ಸಮಗ್ರತೆಯಿಂದ ವ್ಯವಹಾರ ಮಾಡಿ, ನಾಳೆಯ ಭಾರತವನ್ನು ನಿರ್ಮಿಸಿ.